ಒಬ್ರನ್ನ ಅನರ್ಹ ಅಂತ ಪಿಕ್ ಮಾಡ್ತಾರೆ, ಇನ್ನೊಬ್ರು ಬಂದು ಅವ್ರ ಪರ ವಾದ ಮಾಡಬೇಕು. ಗೌತಮಿ ಪರ ಮಂಜು ವಾದ ಮಾಡಿದ್ರು, ಮಂಜು ಪರ ಗೌತಮಿ ವಾದ ಮಾಡಿದ್ರು. ಒಬ್ರಿಗೊಬ್ರು ಗೊತ್ತಿರೋದ್ರಿಂದ ಇವರಿಬ್ರು ವಾದ ಚೆನ್ನಾಗಿತ್ತು. ಆಮೇಲೆ ಮಂಜು ಆಲ್ಮೋಸ್ಟ್ ಎಲ್ಲಾ ಟಾಸ್ಕ್ಗಳು ಆಡಿ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರ ಪರ ಈಸಿ ಇತ್ತು. ಇನ್ನು ಗೌತಮಿನ ಕೆಲವು ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ರು. ಆಮೇಲೆ ಮಂಜುಗೆ ವಾದ ಚೆನ್ನಾಗಿ ಮಾಡಕ್ ಬರುತ್ತೆ, ಸೊ ಇದು ವರ್ಕೌಟ್ ಆಯ್ತು. ಧನರಾಜ್ ಬಗ್ಗೆ ಶಿಶಿರ್ ಒಂದ್ ರೇಂಜಿಗೆ ಚೆನ್ನಾಗಿ ಮಾತಾಡಿದ್ರು. ಇನ್ನು ಚೈತ್ರಕನ ವಿಷಯದಲ್ಲಿ ಹೊರಗಡೆಯಿಂದ ಬಂದು ಚೈತ್ರಕ ಏನೇನೋ ಕತೆ ಕಟ್ಟಿದ್ರಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಭವ್ಯ ಕೇಳಿದಾಗ ಅವ್ರು ಏನೇನೋ ಹೇಳ್ತಾರೆ, ಅದು ನಂಬಿರೋ ನೀವು ದಡ್ರು ಅಂತ ಮೋಕ್ಷಿತಾ ಚೈತ್ರಕನ್ ಮರ್ಯಾದೆ ತೆಗೆದ್ಬಿಟ್ರು. ಅಂದ್ರೆ ಚೈತ್ರಕ ಸುಳ್ಳು ಹೇಳ್ತಾರೆ, ಅವ್ರು ಹೇಳೋದು ನಂಬೇಡಿ ಅಂತ ಚೈತ್ರಕನ್ ಮುಂದೆನೆ ಮೋಕ್ಷಿತಾ ಎಲ್ಲರಿಗೂ ಹೇಳ್ಬಿಟ್ರು. ಇದು ತುಂಬಾ ದೊಡ್ಡ ಬ್ಲಂಡರ್ ಆಕ್ಚುಲಿ. ಸೊ ಮೋಕ್ಷಿತಾ ಅವರು ಚೈತ್ರಕನ್ ಬಗ್ಗೆ ಹೇಳಿರೋ ಅದೊಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಅಪೋಸಿಷನ್ ಟೀಮ್ ಅವರು ನೆಕ್ಸ್ಟ್ ಬರೋ ಎಲ್ಲಾ ಟಾಸ್ಕ್ ಅಲ್ಲೂ ಅವ್ರು ನಂಬಂಗಿಲ್ಲ ಅಂತ ನೀವ್ ಹೇಳಿದ್ರೆ ಅವ್ರು ಹೇಳೋದೆಲ್ಲ ಸುಳ್ಳು ಅಂತ ಈಸಿಯಾಗಿ ಅವ್ರನ್ನ ಟಾಂಟ್ ಮಾಡಬಹುದು. ಸೊ ನೆಕ್ಸ್ಟ್ ಟಾಸ್ಕ್ SR ನೋ ಆಗುತ್ತಾ ಆಗಲ್ವಾ, ಎಷ್ಟು ಚೆನ್ನಾಗಿ ಆಗುತ್ತಾ ಆಗಲ್ವಾ ಅಂತ ಕನ್ನಡದಲ್ಲಿ ಬರೆದ್ಬಿಟ್ಟು SR ನೋ ಅಂತ ಬರ್ದಿದ್ದಾರೆ ಇವರು. ಅದು ಆಗುತ್ತಾ ಆಗಲ್ವಾ ಅಂತ ಹೇಳ್ಬೇಕಷ್ಟೇ, ಆದ್ರೆ ಮಾಡಬೇಕು, ಇಲ್ಲ ಅಂದ್ರೆ ಮಾಡಂಗಿಲ್ಲ. ಎರಡು ಟೀಮಿಂದ ಒಳ್ಳೊಳ್ಳೆ ಡೇರ್ ಬಂತು. ಕೆಲವರು ಮಾಡಿದ್ರು, ಕೆಲವರು ಮಾಡ್ಲಿಲ್ಲ. ಫಸ್ಟ್ ಆಫ್ ಆಲ್ ಇದು ಟಿವಿ ಚಾನಲ್ ಸಂಬಂಧಿಸಿದಲ್ಲ, ಆದ್ರೂ ತುಂಬಾ ಸಿಂಪಲ್ ಟಾಸ್ಕ್, ಯಾವ್ದು ಜಗಳ ಆಗುವಂತ ವಿಷಯ ಏನೂ ಇರಲ್ಲ. ಇದರಲ್ಲೂ ಚೈತ್ರಕ ಕೂಗಾಡಿ ಹಾಳು ಮಾಡ್ಬಿಟ್ರು. ಸೊ ಈಗ ಚೈತ್ರಕ ಹೊರಗಡೆ ಬರ್ತಾ ಇದಾರೆ. ಟಾಸ್ಕ್ ಗಳಲ್ಲಿ ಚೈತ್ರಕ BP ರೈಸ್ ಮಾಡ್ಕೊಂಡು ಕೂಗಾಡ್ಬಿಟ್ರು. ಫಸ್ಟ್ ಟಾಸ್ಕ್ ಅಲ್ಲೂ ಕೂಗಾಡಿದ್ರು, ಸೆಕೆಂಡ್ ಟಾಸ್ಕ್ ಅಲ್ಲೂ ಕೂಗಾಡಿದ್ರು. ಇವೆರಡು ಟಾಸ್ಕ್ ಅಲ್ಲಿ ಟಾಸ್ಕ್ ಇಂತ ಚೈತ್ರಕ ಕೂಗಾಡಿದ್ದೇ ಜಾಸ್ತಿ. ಆಕ್ಚುಲಿ ಚೈತ್ರಕ ಅಂದ್ರೆ ಹಿಂಗೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಈಗ ಒಂದು ಟೀಮ್ ಅಲ್ಲಿ ಇದು ಕೂಗಾಡೋದ್ರಿಂದ ಅಟ್ಲೀಸ್ಟ್ ಆ ಟೀಮ್ ಸಪೋರ್ಟ್ ಚೈತ್ರಕಂಗಿದೆ. ಅದೇ ಇಂಡಿವಿಜುವಲ್ ಆಗಿದ್ದಾಗ ಈ ತರ ಕೂಗಾಡಿದ್ರೆ ನಡೆಯುತ್ತಾ? ಫಸ್ಟ್ ಆಫ್ ಆಲ್ ಇಂಡಿವಿಜುವಲ್ ಇದ್ದಾಗ ಚೈತ್ರಕ ಈ ತರ ಕೂಗಾಡ್ತಾರ? ಆಮೇಲೆ ಎಲ್ಲರೂ ಮುಚ್ಕೊಂಡಿರ್ಬೇಕು ಅಂತಂದ್ರು. ಎಲ್ಲರೂ ಅಂದ್ರೆ ಹುಡುಗಿರು ಹುಡುಗರು ಇಬ್ರಿಗೂ ಸೇರಿಸಿ. ಆಮೇಲೆ ನಾನು ರೂಲ್ ಬ್ರೇಕ್ ಮಾಡೇ ಮಾಡ್ತೀನಿ, ಪಿಸ್ ಧ್ವನಿಲಿ ಮಾತಾಡ್ತೀನಿ, ಯಾವನು ಯಾವಳು ತುಂಬಾ ಮಾತಾಡ್ಬಿಟ್ಟಿದ್ದಾರೆ. ಅವ್ರು ಮಾತಾಡಬೇಕು ಅಂತ ನಾನು ಹೇಳಲ್ಲ, ಚೈತ್ರಕ ಇರೋದೇ ಹೆಂಗೆ. ಸೊ ಒಟ್ನಲ್ಲಿ ಚೈತ್ರಕ ಈ ವಾರನೂ ಸುದೀಪ್ ಅವರಿಗೆ ಕೆಲಸ ಕೊಟ್ಟಿದ್ದಾರೆ. ಆ ನ್ಯೂಸ್ ಅಂದ್ಬಿಟ್ಟು ಇದುವರೆಗೂ ಬಿಗ್ ಬಾಸ್ ಕೊಟ್ಟಿರೋ ಯಾವ ಟಾಸ್ಕ್ಗಳು ಟಿವಿ ಚಾನಲ್ ಸಂಬಂಧಪಟ್ಟಿದ್ದೇ ಅಲ್ಲ. ಆದ್ರೆ ಮನೆಯವರೇ ಕೆಲವು ತುಂಬಾ ಚೆನ್ನಾಗಿರೋ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ದಾರೆ. ಐಶ್ವರ್ಯ ಗೌತಮಿನ ಇಂಟರ್ವ್ಯೂ ಮಾಡಿದ್ರು, ಧನರಾಜ್ ದಿನ ಭವಿಷ್ಯ ಹೇಳಿದ್ರು. ಬಿಗ್ ಬಾಸ್ ಒಬ್ರಿಗೊಬ್ರಿಗೂ ಪೈಪೋಟಿ ಇಡೋ ಟಾಸ್ಕ್ಗಳು ಕೊಡ್ತಾ ಇದ್ದಾರೆ. ಅದಕ್ಕಿಂತ ನಿಮ್ ಚಾನಲ್ ಅವರು 5 ಪ್ರೋಗ್ರಾಮ್ಗಳು ಮಾಡಿ ಅಂದಿದ್ರೆ ಎಷ್ಟೋ ಮಜಾ ಕೊಡೋ ಪ್ರೋಗ್ರಾಮ್ಗಳು ಅವರೇ ಮಾಡಿರ್ತಾ ಇದ್ರು. ಒಟ್ನಲ್ಲಿ ಟಿವಿ ಚಾನಲ್ ಹೆಸರಲ್ಲಿ ಅದೇ ಹಳೆ ಟಾಸ್ಕ್ಗಳು ಕೊಟ್ಟು ಜಗಳ ಹಚ್ತಾ ಇರೋ ಬಿಗ್ ಬಾಸ್ ಟೀಮ್ಗೆ ಯಾರಾದ್ರೂ ಹೋಗಿ ಒಂದು ಸಲಹೆ ಕೊಡಬೇಕು. ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಮಿಮಿಕ್ರಿ ಎಷ್ಟೆಲ್ಲಾ ಪ್ರೋಗ್ರಾಮ್ಗಳಿದ್ರು ಈ ತರ ವೇಸ್ಟ್ ಟಾಸ್ಕ್ಗಳು ಕೊಡ್ತಾ ಇದ್ದಾರೆ. ಇದು ಇವತ್ತಿನ ಎಪಿಸೋಡ್ ಬಗ್ಗೆ ನನ್ಗನ್ಸಿದ್ದು. ನಿಮಗೂ ಈ ಟಾಸ್ಕ್ಗಳ ಬಗ್ಗೆ ಅಸಮಾಧಾನ ಇದ್ರೆ ಕಮೆಂಟ್ ಅಲ್ಲಿ ಬರುತ್ತೆ ತಿಳಿಸಿ. ಹಂಗೆ ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.